ಮೇಸ್ಟ್ರುಗಳು ಭಾಳ ಹೊಡೆಯೋರು. ಹಿಂಗಾಗಿ ನನ್ನ ಶಾಲೆ ಮಾಸ್ತರ್ ಹೊಡೆತಕ್ಕೆ ಶಾಲೆ ಬಿಟ್ಟು ಓಡೋಗಿ ನಮ್ಮ ತಾಯಿ ತವರು ಮನೆಯಲ್ಲಿ ಇದ್ದುಕೊಂಡು ಅಲ್ಲಿ ದನ ಕಾಯೋದು, ಆಡು ಕಾಯೋದು. 20 ಶಾಲೆಗೆ ಒಂದು 20 ದನಕ್ಕೆ ಕಳಿಸ್ತಿದ್ರು. ಹಾಗಾಗಿ ನಾನು 20 ಶಾಲೆಗೆ 3ನೇ ಕ್ಲಾಸು, 20 ಶಾಲೆಗೆ 4ನೇ ಕ್ಲಾಸ್ ಹೋಗ್ತೀನಿ. ನನ್ನ ರಾತ್ರಿ ಕರೆ ಕಳಿಸಿ ನೀನು ಎಲೆಕ್ಷನ್ ನಿಲ್ಲಬೇಕು ಅಂದರು. ನಾನು ಹೇಳಿದೆ, ಇಲ್ಲ ಸ್ವಾಮಿ, ನಮಗೆ ನಿಲ್ಲಕ್ಕಾಗಲ್ಲ, ಅಷ್ಟು ದುಡ್ಡು ಖರ್ಚು ಮಾಡಬೇಕು, ಮಾಡೋಕ್ಕಾಗಲ್ಲ, ನಾನು ನಿಲ್ಲಲ್ಲ ಅಂತಂದೆ. ಆದರೂ ಅವ್ರು ಜುಲ್ಮಿ ಮಾಡಿ ನನಗೆ ಟಿಕೆಟ್ ಕೊಡಿಸಿ ನಿಲ್ಲಿಸಿದ್ರು. 5 ಸೀಟ್ನಲ್ಲಿ ನಾನು ಒಬ್ಬನೇ. SM ಕೃಷ್ಣರವರು ಮುಖ್ಯಮಂತ್ರಿ ಆದಮೇಲೆ, HK ಪಾಟೀಲರು ನೀರಾವರಿ ಮಂತ್ರಿ ಆದಮೇಲೆ ಅವರು ನಮ್ಮ ಅಪ್ಪರ್ ತುಂಗಾದ ಅಡಿಗಲ್ಲನ್ನು ಹಾಕಿ ಭಾಳ ಫಾಸ್ಟಾಗಿ ಕೆಲಸವನ್ನು ಮಾಡಿದರು. ಆಮೇಲೆ ಮುಂದೆ ನನಗೆ ಪಾರ್ಟಿಯವರು ಟಿಕೆಟ್ ಕೊಟ್ಟರು. 36,000 ಲೀಡ್ನಿಂದ ನಾನು ಹಾವೇರಿ ಧಾರವಾಡ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ನಂಬರ್ 1ರಲ್ಲಿ ನಾನು. ಮತ್ತು ಮುಸ್ಲಿಂ ಸಮಾಜದವರು ಪಕ್ಕಡ ಪಾನ ಇದ್ರೆ ಸಾಕು, ನಮಗೆ ಯಾಕೆ ವಿದ್ಯಾಭ್ಯಾಸ ಬೇಕು ಅಂತಿದ್ರು. ಅದಕ್ಕಾಗಿ ಆ ಸಮುದಾಯಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ಗಳು, ಕಾಲೇಜ್ಗಳು ಮತ್ತು ಇವತ್ತು ಇನ್ನೊಂದು ಜೂನಿಯರ್ ಕಾಲೇಜು ಮಂಜೂರು ಮಾಡಿಸಿದ್ದಾನೆ. ಇವಾಗ ಈಗ ಬರುವಾಗ ಅದು ಜೂನಿಯರ್ ಕಾಲೇಜ್ ಮಂಜೂರಾಗಿ ನಾನು. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಬಡತನದ ಬೇಗೆಯಲ್ಲಿ ಬೆಂದು ಕಷ್ಟದ ಸರಮಾಲೆಯಲ್ಲಿ ಬೆಳೆದು ಕಾರ್ಮಿಕನಾಗಿ ಕೆಲಸವನ್ನ ಮಾಡಿ ದನಗಳನ್ನ ಕಾಯ್ದು ಶಾಸಕರಾಗಿ, ಸಚಿವರಾಗಿ, ಇದೀಗ ರಾಜ್ಯ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರಿಯ ವೀಕ್ಷಕರೇ, ಪ್ರಸ್ತುತ ರಾಜಕಾರಣದ ವ್ಯವಸ್ಥೆಯಲ್ಲಿ ಏಟಿಗೆ ಎದುರೇಟು, ಮಾತಿನ ಮಲ್ಲಯುದ್ಧ, ದಿನ ಬೆಳಗಾದ್ರೆ ಜಗಳ, ರಂಪಾಟ ಇವುಗಳನ್ನೇ ಕಾಣ್ತೇವೆ. ಆದ್ರೆ ಈ ರಾಜಕಾರಣಿ ಹಾಗಲ್ಲ. ಮಾತು ಕಡಿಮೆ, ಕೆಲಸ ಜಾಸ್ತಿ ಎಂಬಂತೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿರುವಂತಹವರು. ಅವರು ಬೇರಾರು ಅಲ್ಲ, ಹಾವೇರಿ SC ಮೀಸಲು ಕ್ಷೇತ್ರದ ಶಾಸಕರು, ಪ್ರಸ್ತುತ ರಾಜ್ಯ ವಿಧಾನಸಭೆಯ 25ನೇ ಉಪಸಭಾಪತಿಗಳಾಗಿರುವಂತಹ, ಸರಳ ಸಜ್ಜನಿಕೆಯ ರಾಜಕಾರಣಿಗಳಾಗಿರುವಂತಹ ರುದ್ರಪ್ಪ ಲಮಾಣಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ಅವರ ರಾಜಕೀಯ ಹಾದಿ ಹೇಗಿತ್ತು, ಅವರ ಜೀವನದ ಪಯಣ ಹೇಗಿತ್ತು, ಅವರ ಅಭಿವೃದ್ಧಿಯ ಕೆಲಸಗಳು ಯಾವ ರೀತಿ ಇದೆ ಎನ್ನುವಂಥದ್ದನ್ನ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ, ನಾನು ಸುಮಾರು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡುವಂಥದ್ದಿದೆ. ಅಭಿವೃದ್ಧಿ ವಿಷಯಗಳ ಬಗ್ಗೆ, ನಿಮ್ಮ ಜೀವನದ ಹಾದಿಯ ಬಗ್ಗೆ. ಅದಕ್ಕಿಂತಲೂ ಮುಂಚಿತವಾಗಿ ಸರ್, ತಮ್ಮ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಬಂತು. ತಾವು ಶಾಸಕರಾಗಿ ಈ ಅವಧಿಯಲ್ಲಿ 2.5 ವರ್ಷ ಆಗ್ತಾ ಬಂತು. ಈ ಸಮಯದಲ್ಲಿ ಏನು ಹೇಳಿಕ್ಕೆ ಇಚ್ಛಪಡ್ತೀರಾ ಸರ್? ಮೊಟ್ಟ ಮೊದಲಿಗೆ ವಿಶ್ವವಾಣಿ ದೂರದರ್ಶನಿಗೆ ಸ್ವಾಗತವನ್ನು ಬಯಸ್ತಾ, ತಾವು ನನ್ನನ್ನು ಇವತ್ತು ಬಂದು ನನ್ನ ಕ್ಯಾಮ್ರಾ ಎದುರುಗಡೆ ನಿಲ್ಲಿಸಿದ್ದೀರಿ. ಅನೇಕ ವಿಚಾರಗಳ ಬಗ್ಗೆ ತಾವೇ ನನಗೆ ಈಗಾಗಲೇ ಏನು ಹೇಳಿದ್ರಿ ಅಂದರೆ, ದನಗಳನ್ನು ಕಾದು ಕಷ್ಟಪಟ್ಟು ರಾಜಕಾರಣಿಯಾಗಿ ನಮ್ಮ ಎದುರುಗಡೆ ಇದ್ದಾರನ್ನೋ ಮಾತು ಸತ್ಯ. ನಾನು ಸಣ್ಣ ಹುಡುಗನಿದ್ದಾಗ ನಾನು ಶಾಲೆಗೆ ಹೋಗ್ತಿರಲಿಲ್ಲ. ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದೇ ಇಲ್ಲ, ಶಾಲೆಗೆ ಹೋಗೇ ಇಲ್ಲ. ಅವತ್ತು ಮೇಸ್ಟ್ರುಗಳು ಭಾಳ ಹೊಡೆಯೋರು. ಹಿಂಗಾಗಿ ನನ್ನ ಶಾಲೆ ಮಾಸ್ತರ್ ಹೊಡೆತಕ್ಕೆ ಶಾಲೆ ಬಿಟ್ಟು ಓಡೋಗಿ ನಮ್ಮ ತಾಯಿ ತವರು ಮನೆಯಲ್ಲಿ ಇದ್ದುಕೊಂಡು ಅಲ್ಲಿ ದನ ಕಾಯೋದು, ಆಡು ಕಾಯೋದು ಮಾಡ್ತಿದ್ದೆ. ತದನಂತರ ನಮ್ಮಲ್ಲಿ ಒಬ್ಬರು ಬಡಿಗೇರ್ ಅಂತ ಹೇಳಿ ಒಬ್ಬರು ಮೇಸ್ಟ್ರು ಹೊಸದಾಗಿ ಅಪಾಯಿಂಟ್ ಆಗಿ ಬರ್ತಾರೆ. ಆ ಟೈಮ್ನಲ್ಲಿ ನಮ್ಮೂರಲ್ಲಿ ಸಾಲಿಗುಡಿನೂ ಇಲ್ಲ, ಶಾಲೆನೂ ಇಲ್ಲ. ಒಂದು ದುರ್ಗವ್ವ ಮತ್ತು ಬೆಳೆಯಮ್ಮನ ದೇವಸ್ಥಾನದಲ್ಲಿ ನಮ್ಮನ್ನು ಕುಂದಿರ್ಸ್ತಿದ್ರು. ಸಣ್ಣ ಗುಡಿ, ಅದರ ಒಳಗಡೆ ತೆಳಗಡೆ ಅಲ್ಲಿ SC ಸಮಾಜದವ್ರನ್ನ, ಮೇಲುಗಡೆ ಕುರುಬ ಸಮಾಜದವ್ರನ್ನ ಕುಂದಿರ್ಸ್ತಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನಾವು ಆ ಗುಡಿ ಒಳಗಡೆ ಒಂದು ಮೇಷ್ಟ್ರು ಬಂದು ಕರ್ಕೊಂಡು ಹೋಗಿ ಒಂದು 20 ಶಾಲೆಗೆ ಒಂದು 20 ದನಕ್ಕೆ ಕಳಿಸ್ತಿದ್ರು. ಹಾಗಾಗಿ ನಾನು 20 ಶಾಲೆಗೆ 3ನೇ ಕ್ಲಾಸು, 20 ಶಾಲೆಗೆ 4ನೇ ಕ್ಲಾಸ್ ಹೋಗ್ತೀನಿ. ಸ್ವಲ್ಪ ನಾನು ಕ್ಲಾಸ್ನಲ್ಲಿ ಜಾಣ ಇದ್ದೆ. ಅದಕ್ಕಾಗಿ ಅವನ ಮೇಷ್ಟ್ರು ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಕರೂರು ಅಂತ ಒಂದು ಗ್ರಾಮ ಇದೆ, ಅಲ್ಲಿ ನಾನು 5, 6, 7 ಓದಿದೆ. 7ನೇ ಕ್ಲಾಸು ನಾನು 2nd ಕ್ಲಾಸ್ನಲ್ಲಿ ಪಾಸಾಗಿದೆ. ಅಲ್ಲಿಂದ ನಮ್ಮ ಮೇಷ್ಟ್ರು ಮತ್ತೆ ನನಗೆ ರಾಣೆಬೆನ್ನೂರಿನಲ್ಲಿ ಸೇರಿಸಿ ಅಲ್ಲಿ
ಹೈಸ್ಕೂಲ್ ಮುಗಿಸಿ ಮತ್ತೆ ನಾನು ಬಿರ್ಲಾ ಕಂಪ್ನಿಗೆ ವಾಪಸ್ ಬಂದು ಅಲ್ಲಿ ಕಂಪ್ನಿಯಲ್ಲಿ ಸೇರಿಕೊಂಡು ಕಾರ್ಮಿಕನಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಸ್ವಲ್ಪ ನನಗೆ 4 ರೂಪಾಯಿ ಸಂಬಳ ಕೊಡ್ತಿದ್ರು. ಅದಕ್ಕೆ ಜಾಸ್ತಿ ಮಾಡಿರಿ, ನಮ್ಮನ್ನು ಪರ್ಮನೆಂಟ್ ಮಾಡಿರಿ ಅಂತ ಕೇಳಕ್ಕೆ ಹೋದಾಗ ಅವ್ರು ಇವನು ಮುಂದೆ ಲೀಡ್ರ್ ಆಗ್ತಾನೆ ಅಂತ ಹೇಳಿಬಿಟ್ಟು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರು. ನಾನು ಭಾಳ ರೀತಿಯಿಂದ ಅವ್ರಿಗೆ ಕೇಳಿಕೊಂಡೆ, ಇಲ್ಲ ನಾನು ಹಿಂಗೆ ಮುಂದೆ ಮಾಡಲ್ಲ, ನನಗೆ ತೊಗೊಳ್ರಿ ಕೆಲಸಕ್ಕೆ ಅಂತ ಇದೆ. ಅವರು ಇಲ್ಲ ನೀನು ತೊಗೊಳ್ಳೋದಿಲ್ಲ ಅಂದರು. ಅದಕ್ಕೆ ನಾನು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ, ನಾನು ಒಂದು ದಿವಸ ಇಲ್ಲಿ ಲೀಡ್ರಾಗೆ ಬರ್ತೀನಿ ಅಂತ ಹೇಳಿ ಮತ್ತೆ ನಾನು PUC ಕಾಲೇಜಿಗೆ ಹೋದೆ ರಾಣೆಬೆನ್ನೂರಲ್ಲಿ. ಡಿಗ್ರಿ ಮುಗಿಸ್ದೆ. ಡಿಗ್ರಿ ಮುಗಿಸಿ LLBಗೆ ಹೋಗ್ಬೇಕು ಅಂತ ಹೇಳಿ, ವಕೀಲ ಆಗಬೇಕು ಅಂತ LLBಗೆ ಹೋದೆ. ಆ ಸಂದರ್ಭದಲ್ಲಿ ನೈಟ್ ಕಾಲೇಜ್ ಇತ್ತು LLB. ದಾವಣಗೆರೆಗೆ ಬಂದು ಓದಬೇಕಾಗಿತ್ತು. ಕಷ್ಟ ಭಾಳ, ಆದರೂ ಸಹಿತ ರಾತ್ರಿ ಬಂದು ಓದಿ ಹೋಗ್ತಿದ್ದೆ. ಅದೇ ಸಂದರ್ಭದಲ್ಲಿ ಜಿಲ್ಲಾ ಪರಿಷತ್ತು ಮತ್ತು ಮಂಡಳ ಪಂಚಾಯಿತಿ ಅಂತ ಹೇಳಿ ನಮ್ಮ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದರು, ನಜೀರ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ದರು. ಆವಾಗ ನನಗೆ ಹುಡುಕೊಂಡು ಬಂದು ಟಿಕೆಟ್ ಕೊಡ್ತಾರೆ. ಅಲ್ಲಿ ನನ್ನ ಕ್ಷೇತ್ರ ರಿಸರ್ವ್ SC ಆಗಿತ್ತು. ಅದಕ್ಕೆ ನಾನು ಆ ಬಿರ್ಲಾ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದ ಮತ್ತು ಅಲ್ಲಿ ಸಂಘಟನೆ ಇತ್ತು. ಆದ್ದರಿಂದ ಇವನಿಗೆ ಅಲ್ಲಿ ಕೊಟ್ಟರೆ ಗೆಲ್ತಾರೆ, ಇಲ್ಲಿದ್ರೆ ಬೇರೆಯವ್ರಿಗೆ ಗೆಲ್ಲೋದಿಲ್ಲ ಅಂತ ಹೇಳಿ ನನಗೆ ಕೋಳಿವಾಡ ಸಾಹೇಬರು ಅವಾಗ MLA ಆಗಿದ್ದರು, KB ಕೋಳಿವಾಡರು. ಅವರು ನನ್ನನ್ನು ರಾತ್ರಿ ಕಳಿಸಿ ನೀನು ಎಲೆಕ್ಷನ್ ನಿಲ್ಲಬೇಕು ಅಂದರು. ನಾನು ಹೇಳಿದೆ, ಇಲ್ಲ ಸ್ವಾಮಿ ನಮಗೆ ನಿಲ್ಲಕ್ಕಾಗಲ್ಲ, ಅಷ್ಟು ದುಡ್ಡು ಖರ್ಚು ಮಾಡಬೇಕು, ಮಾಡೋಕ್ಕಾಗಲ್ಲ, ನಾನು ನಿಲ್ಲಲ್ಲ ಅಂತಂದೆ. ಆದರೂ ಅವ್ರು ಜುಲ್ಮಿ ಮಾಡಿ ನನಗೆ ಟಿಕೆಟ್ ಕೊಡಿಸಿ ನಿಲ್ಲಿಸಿದ್ರು. 5 ಸೀಟ್ನಲ್ಲಿ ನಾನು ಒಬ್ಬನೇ ಗೆದ್ದೆ, ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ. ಅವಾಗ ಧಾರವಾಡ ಜಿಲ್ಲೆ ಇತ್ತು, ಅಲ್ಲಿಗೆ ಗೆದ್ದ ನಂತರ ಮತ್ತೆ ನಾನು HK ಪಾಟೀಲ್ರು, KS ಪಾಟೀಲ್ರು, DR ಪಾಟೀಲ್ರು ಅವ್ರ ಸಂಪರ್ಕ ಬಂತು. ಆವಾಗ ಅವರು ಮತ್ತೆ ನನ್ನನ್ನು ಚೆನ್ನಾಗಿ ಬೆಳೆಸಿ SR ಪಾಟೀಲ್ರು ಅಂತ ಬ್ಯಾಡಗಿ ಒಳಗೆ ಒಬ್ಬರು ಲೀಡರ್ ಇದ್ದಾರೆ, ನಗರಸಭೆ ಅಧ್ಯಕ್ಷರಾಗಿದ್ದರು. HD ಲಮಾಣಿ ಅಂತ ಹೇಳಿ ಅವರು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವ್ರು ಯಾಕೋ ಸ್ವಲ್ಪ ತಮ್ಮ ಹೆಸರು ಕೆಡಿಸ್ಕೊಂಡಿದ್ರು ಅಂತ ವೀರಪ್ಪ ಮೊಯ್ಲಿ ಅವರು ಬ್ಯಾಡಗಿಗೆ ಒಬ್ಬ ಹೊಸ ಹುಡುಗನ ಯಾರನ್ನಾರು ನೋಡ್ರಿ ಅಂತ ಅವ್ರಿಗೆ ಹೇಳಿದರು. ಇವ್ರು ನನ್ನ ಕರ್ಕೊಂಡು ವೀರಪ್ಪ ಮೊಯ್ಲಿ ಅವ್ರ ಹತ್ರ ಭೇಟಿ ಮಾಡಿಸಿದ್ರು. ವೀರಪ್ಪ ಮೊಯ್ಲಿ ಅವರು ನಿನಗೆ ಟಿಕೆಟ್ ಕೊಡ್ತಾನೆ, ನೀನು ಕ್ಯಾನ್ವಾಸ್ ಅಲ್ಲಿ ಎಲ್ಲ ಇದನ್ನು ಮಾಡ್ಕೊ, ಸಂಘಟನೆ ಮಾಡು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಇಲ್ಲ ಸರ್ ಎಲೆಕ್ಷನ್ ನಿಲ್ಬೇಕು ಅಂದರೆ ಭಾಳ ದುಡ್ಡು ಬೇಕು, ಅದರಿಂದ ನಾನು ಒಳ್ಳೆ ಅಂತ ಹೇಳಿದೆ. ಆದರೂ ಇಲ್ಲ ನಾನೆಲ್ಲ ವ್ಯವಸ್ಥೆ ಮಾಡೋಣ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರು ಟಿಕೆಟ್ ತೊಗೊಳ್ಳೋದೇ ಭಾಳ ಕಷ್ಟದ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ. ಕರೆದು ಟಿಕೆಟ್ ಕೊಡ್ತಾರೆ ಅಂದರೆ ನೋಡೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ಆಮೇಲೆ ಭಾಳ ಕಡಿಮೆ ಓಟಿನಲ್ಲಿ ಸೋತೆ. ಅವಾಗೇನಾಯಿತು, ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಬಾಬ್ರಿ ಮಸೀದಿ ಜಗಳ ಆಗಿ ಬಾಬ್ರಿ ಮಸೀದಿ ಒಡೆದ್ರು. ಅದರಿಂದ ಮುಸ್ಲಿಂ ಸಮುದಾಯದವರೆಲ್ಲರೂ ಸೆಟ್ಟಾಗಿ ಕಾಂಗ್ರೆಸ್ಸಿನ ಮೇಲೆ ಅವರು JDSಗೆ ವೋಟ್ ಹಾಕಿದ್ರು. ಆದ್ದರಿಂದ ನಾನು ಸ್ವಲ್ಪ ಮತಗಳ ಅಂತರದಿಂದ ಸೋತೆ. 99ರಲ್ಲಿ ನಾನು ಮತ್ತೆ SM ಕೃಷ್ಣರವರು ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ ಅಧ್ಯಕ್ಷರು. ಅವ್ರು ಮತ್ತೆ ನನಗೆ ಟಿಕೆಟ್ ಕೊಟ್ಟರು. ನಾನು ಎಲೆಕ್ಟ್ ಆಗಿ ಶಾಸಕನಾಗಿ ವಿಧಾನಸೌಧಕ್ಕೆ ಬಂದೆ. ವಿಧಾನಸೌಧಕ್ಕೆ ಬಂದಾಗ ನಾನು ಬಹುತೇಕ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ ಬೆಂಗಳೂರು ನೋಡಿದ್ದೆ. ಅಲ್ಲಿವರೆಗೂ ಬೆಂಗಳೂರು ಕೂಡ ನಾನು ನೋಡಿರಲಿಲ್ಲ. ವಿಧಾನಸೌಧ ಹೊರಗಾಸಿ ನೋಡಿದ್ದೆ, ಒಳಗೆ ನೋಡಿದ್ದಿಲ್ಲ. ಶಾಸಕನಾಗಿ ವಿಧಾನಸೌಧ. ತದನಂತರ ಸನ್ಮಾನ್ಯ SM ಕೃಷ್ಣರವರು ನನಗೆ ಭಾಳ ಪ್ರೀತಿಯಿಂದ ನನಗೆ ವಿಶೇಷ ಗ್ರಾಂಟ್ ಕೊಟ್ಟು ಬ್ಯಾಡಗಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಭಾಳ ಇತ್ತು. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಖ್ಯಮಂತ್ರಿಯಾಗಿ ಮೊದಲನೇ ಬಾರಿಗೆ ಹಾವೇರಿಗೆ ಬರ್ತಾರೆ. ಹಾವೇರಿಗೆ ಬಂದು ಬ್ಯಾಡಗಿಗೆ ಬಂದು ಅಡಿಗಲ್ಲು ಹಾಕಿ ಮೊದಲನೇದಾಗಿ ಎಲ್ಲ ಜನರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಟೈಮ್ ಬಾಂಡ್ ಹಾಕಿ ಒಂದು ಕುಡಿಯೋ ನೀರಿನ ಇದನ್ನು ಶುರು ಮಾಡಿ ಭಾಳ ಕಡಿಮೆ ಅವಧಿಯಲ್ಲಿ ಕುಡಿಯುವ ನೀರನ್ನು ರಾಣೆಬೆನ್ನೂರು ಮತ್ತು ಬ್ಯಾಡಗಿಗೆ ತಂದ್ವಿ. ನಂತರ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ HK ಪಾಟೀಲರು ಆ ಸಂದರ್ಭದಲ್ಲಿ ನೀರಾವರಿ ಮಂತ್ರಿ ಆಗ್ತಾರೆ, SM ಕೃಷ್ಣರಾವ್ ಇದ್ದಾಗ. ಆವಾಗ ಅಪ್ಪರ್ತುಂಗ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಹಿಂದೆ ಬಂಗಾರಪ್ಪನವರು ಚಾಲನೆಯನ್ನು ಕೊಟ್ಟಿದ್ರು. ಆದರೆ ಅಷ್ಟು ಕೆಲಸ ಆಗಿರಲಿಲ್ಲ.
ಸನ್ಮಾನ್ಯ SM ಕೃಷ್ಣರವರು ಮುಖ್ಯಮಂತ್ರಿ ಆದಮೇಲೆ HK ಪಾಟೀಲರು ನೀರಾವರಿ ಮಂತ್ರಿ ಆದಮೇಲೆ ಅವರು ನಮ್ಮ ಅಪ್ಪರ್ ತುಂಗಾದ ಅಡಿಗಲ್ಲನ್ನು ಹಾಕಿ ಭಾಳ ಫಾಸ್ಟಾಗಿ ಕೆಲಸವನ್ನು ಮಾಡಿದರು. ಅಲ್ಲಿಂದ ಮುಂದೆ ಬಂದಂಥ ಸರ್ಕಾರಗಳು ಮತ್ತು ನಮ್ಮ ಸರ್ಕಾರ ಬಂದ ನಂತರ 7 ತಾಲೂಕಿಗೆ ನೀರಾವರಿಯನ್ನು ಕೆರೆಗಳಿಗೆ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ನಾನು ಭಾಳ ಖುಷಿ ಪಡ್ತೇನೆ. ಹಾವೇರಿ ಜಿಲ್ಲೆ ತುಂಬಾ ಕೂಡ ಕೆರೆಗಳು ತುಂಬಿದವು. ಎಲ್ಲಿ ಹೊಳೆ ನೀರು ಬಂದಿಲ್ಲ ಅಲ್ಲಿ ತುಂಗಭದ್ರಾ ನದಿಯಿಂದ ನೀರು ತಂದು ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ನಮ್ಮ ರಾಣೆಬೆನ್ನೂರು, ಹಾವೇರಿ ಮತ್ತು ಹಾನಗಲ್ಲು ಇವತ್ತೆಲ್ಲ ಅಪ್ಪರ್ ತುಂಗಾದ ನೀರು ಹೋಗ್ತಾ ಇದೆ. ಅಲ್ಲಿ ನಾವು ಕಬ್ಬು ಬೆಳಿತೇವೆ, ಅಡಿಕೆ ಬೆಳಿತೇವೆ, ತೆಂಗು ಬೆಳಿತೇವೆ, ಬಾಳೆ ಬೆಳಿತೇವೆ, ಭತ್ತ ಬೆಳಿತೇವೆ. ಒಟ್ಟಾರೆಯಾಗಿ ಮತ್ತೊಂದು ಮಂಡ್ಯ ಹಾವೇರಿ ಜಿಲ್ಲೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದೇವೆ. ಅಷ್ಟು ಇವತ್ತು ಅಭಿವೃದ್ಧಿ ಪರ ನೀರಾವರಿಯನ್ನು ತಂದು ಎಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಅಭಿವೃದ್ಧಿಯನ್ನು ಮಾಡಿದರು. ಆಮೇಲೆ ಸವಣೂರು ತಾಲೂಕಿಗೆ ನೀರು ಹೋಗೋದಿಲ್ಲ. ಅದರಿಂದ SM ಕೃಷ್ಣ ಇವರು ಸಿದ್ದರಾಮಯ್ಯನವರು 48 ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಅವರೇ ಅಡಿಗಲ್ಲಿ ಹಾಕಿ ಇವತ್ತು ಎಲ್ಲ 48 ಕೆರೆಗಳಿಗೂ ಕೂಡ ನೀರು ಬಂದಿದೆ. ಭಾಳಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಅದರ ಜೊತೆಗೆ SHDP ರೋಡ್ಗಳಾಗಿರ್ಬೋದು, ಆಮೇಲೆ ಊರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಹಾವೇರಿ ನಗರಕ್ಕೆ. ಮತ್ತು ನಾನು ಮುಂದೆ ಹಾವೇರಿಗೆ ರಿಸರ್ವೇಷನ್ ಬರ್ತದೆ. ಹಾವೇರಿಯಲ್ಲಿ ಒಂದು ಬಾರಿ ನನಗೆ ಟಿಕೆಟ್ ಕೊಡಲಿಲ್ಲ. ಇಂಡಿಪೆಂಡೆಂಟಾಗಿ ನಿಂತು ಪಾರ್ಟಿಗೆ ಸೆಕೆಂಡ್ ನಾನೇ ಬಂದೆ. ಆಮೇಲೆ ಮುಂದೆ ನನಗೆ ಪಾರ್ಟಿಯವರು ಟಿಕೆಟ್ ಕೊಟ್ಟರು. 36,000 ಲೀಡ್ನಿಂದ ನಾನು ಹಾವೇರಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಂಬರ್ 1ರಲ್ಲಿ ನಾನು ಎಲೆಕ್ಟ್ ಆದೆ. ತದನಂತರ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಟೆಕ್ಸ್ಟೈಲು ಮತ್ತು ಎಂಡೋಮೆಂಟ್ ಖಾತೆಯನ್ನು ಕೊಟ್ಟು ಮಂತ್ರಿ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾನು ಚಾಮುಂಡಿ ಬೆಟ್ಟ ಮತ್ತು ಯಲ್ಲಮ್ಮನ ಗುಡ್ಡ, ಮಲೆ ಮಹದೇಶ್ವರ ಬೆಟ್ಟ ಅವೆಲ್ಲ ಪ್ರಾಧಿಕಾರವನ್ನು ನಮ್ಮ ಇವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಆಗಿನ ಮಂತ್ರಿ ಮಾದೇವ ಪ್ರಸಾದ್ ಅವರು ಮಂತ್ರಿ ಆಗಿದ್ದರು. ಅವ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದರು. ಕೊನೆಗೆ ಅವ್ರು ಹೋದ್ಮೇಲೆ ನಾನೇ ಮಂತ್ರಿ ಆದೆ. ನಾನೇ ಉಸ್ತುವಾರಿ ಸಚಿವನಾಗಿ ಭಾಳ ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸಿದ್ವಿ. ಇವತ್ತು ಹಾವೇರಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಆ ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸಿ UGD ಕೂಡ ಭಾಳ ವರ್ಷಗಳ ಹಿಂದೆ ಮಾಡಿದರು. ಅದು ಕೋರ್ಟಿಗೆ ಹೋಗಿ ಕಲ್ಕತ್ತಾ ಕೋರ್ಟ್ನಲ್ಲಿ ಕೇಸ್ ಇತ್ತು. ಈಗ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 200 ಕೋಟಿ ವೆಚ್ಚದಲ್ಲಿ ಅಮೃತ 2 ಯೋಜನೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಕೆಲಸ ಪ್ರಾರಂಭ ಆಗಿದೆ. ಗುತ್ತಲ ಪಟ್ಟಣ ಗ್ರಾಮ ಪಂಚಾಯತಿ ಇತ್ತು. ನಾನು ಹೋದ್ಮೇಲೆ ಅದನ್ನು ಪಟ್ಟಣ ಪಂಚಾಯತಿ ಮಾಡಿದೆ. ಮೊನ್ನೆ ಹೊಸದಾಗಿ ಬಿಲ್ಡಿಂಗು ಕೂಡ ಕಟ್ಟಿ ಒಂದು 15 ದಿವಸದಿಂದ ಬಿಲ್ಡಿಂಗು ಕೂಡ ಓಪನ್ ಮಾಡಿದ್ವಿ. ಹಾವೇರಿ ನಗರಸಭೆ ಹಳೇದಿತ್ತು, ಅದನ್ನು ಹೊಸ ಬಿಲ್ಡಿಂಗು ಕಟ್ಟಿ ಒಳ್ಳೆಯ ಉತ್ತಮವಾದ ಬಿಲ್ಡಿಂಗ್ ಕಟ್ಟಿದ್ವಿ. ಮತ್ತು ಮೆಡಿಕಲ್ ಕಾಲೇಜು ಸಿದ್ದರಾಮಯ್ಯನವರ ಕಾಲದಲ್ಲಿ ಮಂಜೂರಾಗಿತ್ತು. ನಮ್ಮ ಸರ್ಕಾರ ಸೋತ ಮೇಲೆ BJP ಗೌರ್ಮೆಂಟ್ ಬಂತು. ಅವರು ಕೂಡ ಮೆಡಿಕಲ್ ಕಾಲೇಜ್ ಕಟ್ಟಲಿಕ್ಕೆ ಅವರು ಸಹಾಯ ಮಾಡಿದರು. ಅದರ ಉದ್ಘಾಟನೆ ಈಗ ಆಗಬೇಕಾಗಿದೆ. ಈಗಾಗಲೇ 2 ಬ್ಯಾಚು, ಒಂದನೇ ಬ್ಯಾಚು 2ನೇ ಬ್ಯಾಚು ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದು ಕೇಂದ್ರದ ಸಚಿವರನ್ನು ಕರೆದು ಉದ್ಘಾಟನೆ ಮಾಡತಕ್ಕಂಥ ಕೆಲಸನೂ ಇದೆ. ಒಟ್ಟಾರೆಯಾಗಿ ಹಾವೇರಿಗೆ ಕುಡಿಯುವ ನೀರು, UGD ಮತ್ತು ರಸ್ತೆಗಳು, ಒಳಗಡೆ ರಸ್ತೆಗಳಾಗಬೇಕು. ಇನ್ನು ಕೆಲವು ಆಫೀಸ್ಗಳಾಗಿರಲಿಲ್ಲ. ಮತ್ತು ಇವತ್ತು ಮೊರಾರ್ಜಿ ದೇಸಾಯಿ, ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಮೈನಾರಿಟಿ ಸ್ಕೂಲುಗಳು ನಾನು ಹೋದಾಗ ಭಾಳ ಸಮಸ್ಯೆ ಇತ್ತು. ಎಲ್ಲ ಶಾಲೆ ಮಕ್ಕಳು ಹಾಸ್ಟೆಲ್ಲಿಗೆ ಹೋಗ್ಬೇಕು ಅಂದರೆ ಹಾಸ್ಟೆಲ್ ಸಿಗ್ತಿರಲಿಲ್ಲ. ಹಾಸ್ಟೆಲ್ ಸಿಗದೆ ಇರೋದ್ರಿಂದ ಅವರೆಲ್ಲ ನನ್ನ ಹತ್ರ ಬರೋರು. ಎಷ್ಟು ಹಾಸ್ಟೆಲ್ ಇದ್ದರೂ ಕಡಿಮೆ ಆಗ್ತಿತ್ತು. ಜಿಲ್ಲೆಗೆ ಎಲ್ಲ ಜನ ಅಲ್ಲೇ ಬಂದು ಇಲ್ಲೇ ಸೀಟ್ ಬೇಕು ಅಂತಿದ್ರು. ಈಗ ನಾನು ಬಂದ ಮೇಲೆ 12 ಹಾಸ್ಟೆಲ್ಗಳನ್ನು ಮಂಜೂರು ಮಾಡಿಸಿದ್ದೇನೆ. ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಹಾಸ್ಟೆಲ್ಗಳು ಮಂಜೂರಾಗಿದೆ. ಒಟ್ಟಾರೆಯಾಗಿ ಹಾವೇರಿ ನಗರಕ್ಕೆ ಯಾವುದೇ ವಿದ್ಯಾರ್ಥಿಗಳು ಯಾರೇ ಬಂದರೂ ಸಹಿತ
ಹಾಸ್ಟೆಲ್ ಇಲ್ಲ ಅನ್ನುವ ಪರಿಸ್ಥಿತಿ ಇಲ್ಲ. ಇವತ್ತು ಕೂಡ ಇನ್ನು 2 ಹಾಸ್ಟೆಲ್ಗಳನ್ನು ಮಂಜೂರು ಮಾಡಿಸಿದ್ದಾನೆ. ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ, ಅಲ್ಪಸಂಖ್ಯಾತರ ಶಾಲೆ, ಒಟ್ಟಾರೆ ಒಂದು ಯೂನಿವರ್ಸಿಟಿಯಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಬೆಳೆಸಿದ್ದಾವೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ SC ಮತ್ತು ST ವಿದ್ಯಾರ್ಥಿನಿಯರಿಗೆ ವಸತಿಯುತ ಡಿಗ್ರಿ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದಾವೆ. ಅದು 44 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಡಿಗ್ರಿ ಕಾಲೇಜ್ ಕೂಡ ಪ್ರಾರಂಭ ಆಗಿದೆ. ಒಟ್ಟಾರೆ ಮೈನಾರಿಟಿ ಸ್ಕೂಲುಗಳಾಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ನಮ್ಮ ಮಹಿಳಾ ಕಾಲೇಜಿಗೂ ಕೂಡ ಒಂದು ಮಂಜೂರಾಯಿತು. ನಾನು ಆ ಮಹಿಳಾ ಕಾಲೇಜಿಗೆ 5 ಎಕರೆ ಜಾಗವನ್ನು ಒಬ್ಬರು ದಾನಿಗಳು ನಿಮ್ಮನಗೌಡರು ಅಂತ ಹೇಳಿ ಕೇಳಿದಾಗ 5 ಎಕರೆ ಜಾಗ ಕೊಡ್ತಾರೆ. ಅದಕ್ಕೆ ನಾನು ದುಡ್ಡು ಕೂಡ ಮಂಜೂರು ಮಾಡಿಸಿದೆ. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 50 ಕೋಟಿ ದುಡ್ಡು ಕೊಟ್ಟಿದ್ದು, ಅದರಲ್ಲಿ 2 ಕೋಟಿ ಆ ಕಾಲೇಜ್ ಕಟ್ಟಲಿಕ್ಕೆ ಕೊಟ್ಟಿದ್ದೀನಿ. ಅಲ್ಲಿ ಮಹಿಳಾ ಕಾಲೇಜು ಮತ್ತು ಮುಸ್ಲಿಂ ಸಮಾಜದವರು ಪಕ್ಕಡ ಪಾನ ಇದ್ರೆ ಸಾಕು, ನಮಗೆ ಯಾಕೆ ವಿದ್ಯಾಭ್ಯಾಸ ಬೇಕು ಅಂತಿದ್ರು. ಅದಕ್ಕಾಗಿ ಆ ಸಮುದಾಯಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ಗಳು, ಕಾಲೇಜ್ಗಳು ಮತ್ತು ಇವತ್ತು ಇನ್ನೊಂದು ಜೂನಿಯರ್ ಕಾಲೇಜು ಮಂಜೂರು ಮಾಡಿಸಿದ್ದಾನೆ. ಈಗ ಬರುವಾಗ ಅದು ಜೂನಿಯರ್ ಕಾಲೇಜ್ ಮಂಜೂರಾಗಿದ್ದು ಆದೇಶ ತಗೊಂಡಿದ್ದಾನೆ. ಒಟ್ಟಾರೆಯಾಗಿ ನಮ್ಮ ಹಾವೇರಿ ಜಿಲ್ಲೆಗೆ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನೋದನ್ನು ಒಂದು ಉದ್ದೇಶ. ಜೊತೆಗೆ ನೀರಿನ ಸಮಸ್ಯೆ ಭಾಳ ಇರೋದ್ರಿಂದ ಅಪ್ಪರ್ ತುಂಗದ ನೀರು ಹೆಗ್ಗೇರಿ ಅಂತ ಒಂದಿದೆ. ಆ ಹೆಗ್ಗೇರಿಗೆ ನೀರು ತುಂಬಿಸ್ಬೇಕು ಅಂತ ನನ್ನ ಆಸೆ ಇತ್ತು. ಭಾಳ ಜನ ರೈತರು ಅಲ್ಲಿ ನಮಗೆ ನೀರು ಬೇಡ ಅಂತ ವಿರೋಧ ಮಾಡಿದರು. ಅವರೆಲ್ಲರನ್ನೂ ವಿರೋಧ ಕಟ್ಟಿಕೊಂಡು ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, SP ಅವರು ಹೇಳಿದರು, ಇಲ್ಲ ನೀವು ಅವ್ರನ್ನೆಲ್ಲ ವಿರೋಧ ಹಾಕ್ಕೊಂಡು ನಿಮ್ಮನ್ನು ಮುಂದೆ ಸೋಲಿಸ್ತಾವಾಗ. ನಾನೇನು ರಾಜನ ಮಗ ಆಗಿ ಹುಟ್ಟಿಲ್ಲ, ಒಬ್ಬ ಕಟ್ಟ ಕಡೆ ತಾಂಡದಲ್ಲಿ ಹುಟ್ಟಿದವನು, ದನ ಕಾಯ್ಕೊಂತ ಇದ್ದವನು, ಇಲ್ಲಿವರೆಗೂ ಬಂದೇನೆ. ಆದರೆ ಆಗಲಿ ಬಿಡಲಿ. ಆದರೆ ಆ ಕೆರೆಯನ್ನು ತುಂಬಿಸೋದ್ರಿಂದ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತತಿ. ಮತ್ತು ಆ ನೀರು ಲಿಫ್ಟ್ ಮಾಡಂಗಿಲ್ರಿ, ಗ್ರಾವಿಟಿ ಮೇಲೆ ಬಂದು ಅಪ್ಪರ್ ತುಂಗಾದ ನೀರು ಅಲ್ಲಿ ಕೆರೆಗೆ ಬೀಳ್ತತಿ. 600 ಎಕರೆ ಇರ್ತಕ್ಕಂಥ ದೊಡ್ಡ ಕೆರೆ ಅದು. ಕರ್ನಾಟಕದಲ್ಲಿ ಸೊಳೆ ಕೆರೆ ಬಿಟ್ಟರೆ ನೆಕ್ಸ್ಟ್ ಇರೋವಂಥ 600 ಎಕರೆ ಇರೋವಂಥದ್ದು ಹಾವೇರಿ ಹೆಗ್ಗೇರಿ. ಅದಕ್ಕಾಗಿ ನೀರು ತರಲೇಬೇಕು ಅಂತ ಹೇಳಿ ಎಲ್ಲ ರೈತರನ್ನು ವಿರುದ್ಧ ಹಾಕ್ಕೊಂಡು, ಆಮೇಲೆ ಪೊಲೀಸರನ್ನೆಲ್ಲ ಕರೆಸಿ ಮನೆಗೂ ಪೊಲೀಸರನ್ನ ಇಟ್ಟು ಕೆಲಸ ಪ್ರಾರಂಭ ಮಾಡಿದ್ವಿ. ಆ ಕಾಗಿನೆಲೆಗೆ ನಾನು MLA ಆಗಿದ್ದೆ ಸರ್. ಆ ಕಾಗಿನೆಲೆ ಅಭಿವೃದ್ಧಿ ಪ್ರಾರಂಭ ಆಗಿದ್ದೆ ನನ್ನ ಕಾಲದಲ್ಲಿ, SM ಕೃಷ್ಣನವರಿದ್ದಾಗ ಅದು ಪ್ರಾರಂಭ ಆಗಿದೆ. ಅಲ್ಲಿ ಅದನ್ನು ಅವತ್ತು ಅಡಿಗೆಲ್ಲ ಹಾಕಿ ನೀರು ತರಬೇಕು ಕಾಗಿನೆಲೆ ಕೆರೆಗೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಹೊಂಟಿದ್ದೆ. ಅವತ್ತು ಧರ್ಮಸಿಂಗ್ ಅವರು ತೀರಿ ಹೋಗ್ತಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ನನಗೆ ಹೇಳಿದರು, ನೀವು ಕೆಲಸ ಮಾಡಿರಿ, ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿ. ಹೋಗಿ ಬರುವಾಗ ನಾನು ಒಂದು ಮಾತು ಹೇಳಿದೆ, ಸರ್ ಅಲ್ಲಿ ರೈತರೆಲ್ಲರೂ ಸೇರ್ಕೊಂಡ್ಬಿಟ್ಟು ನಮಗೆ ಕೆಲಸ ಮಾಡಿಕೊಡಿಸ್ತಾ ಇಲ್ಲ, ಹೆಗ್ಗೇರಿಗೆ ನೀರು ತರಬೇಕು ಅಂತ ನನ್ನ ಆಸೆ ಇದೆ. ಆದರೆ ಅಲ್ಲಿ ರೈತರು ನನ್ನ ವಿರುದ್ಧ ಮಾಡಿ ಭಾಳ ತೊಂದರೆ ಕೊಡ್ತಾರೆ. SP DC ಕರೆದು ಹೇಳಿದರು, ಅದೇನು ಮಾಡ್ತಿರೋ ಗೊತ್ತಿಲ್ಲ, ಆ ಕೆರೆ ತುಂಬಬೇಕು, 300 ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ರೈತರು ಹರಕತ್ತು ಮಾಡಿದ್ರೆ ನಾನು ಕೇಳಲ್ಲ, ಆ ಕೆರೆಗೆ ನೀರು ತರಲೇಬೇಕು, ಆದ್ದರಿಂದ ಆ ಕೆಲಸ ಪ್ರಾರಂಭ ಮಾಡಿರಿ ಅಂತ ಎಲ್ಲರಿಗೂ ಡೈರೆಕ್ಷನ್ ಕೊಟ್ಟರು ಮುಖ್ಯಮಂತ್ರಿಗಳು. ಅದರಿಂದ ಅವರೆಲ್ಲರನ್ನೂ ಕರೆದು ಎಲ್ಲರನ್ನೂ ಅರೆಸ್ಟ್ ಮಾಡ್ತೇವೆ ಅಂತ ಹೆದರಿಕೆ ಹಾಕಿ ಕೆಲಸ ಪ್ರಾರಂಭ ಮಾಡಿದರು. ಆ ಕೆರೆ ತುಂಬಿತು ಸರ್. ಈಗ ನಾನು 2ನೇ ಬಾರಿ ಹಾವೇರಿಗೆ ಶಾಸಕನಾಗಿ ಬಂದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳನ್ನು ಕರೆದು ಬಾಗಿನ ಕೊಟ್ಟು ಇವತ್ತು 600 ಎಕರೆ ಇರತಕ್ಕಂಥ ಕೆರೆಯನ್ನು ತುಂಬಿಸಿದೆ. ಈಗ ಮತ್ತೆ ಅಲ್ಲಿ ರಾಷ್ಟ್ರೀಯ ಪಕ್ಷಿಗಳು ಬರ್ತಾವೆ ಸರ್, ಬೇರೆ ಬೇರೆ ದೇಶದ ಪಕ್ಷಿಗಳೆಲ್ಲ ಆ ಕೆರೆಗೆ ಬರ್ತಾವೆ, ಸಂತಾನ ಅಭಿವೃದ್ಧಿಗಾಗಿ ಬರ್ತಾವೆ. ಅದಕ್ಕೆ ಅಲ್ಲಿ ಒಂದು ನಡೆಗಡ್ಡೆ ಮಾಡಬೇಕು ಮತ್ತು ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಅಲ್ಲೊಂದು ಗ್ಲಾಸ್ ಹೌಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸುತ್ತಲಿ ಎಲ್ಲ ಕಂಪೌಂಡ್ ಇದನ್ನ ವಾಲ್ ಎಬ್ಸಿದವೆ. ಅದನ್ನು ಈಗ ಆ ಪಕ್ಷಿಗಳು ಉಳ್ಳಿಕ್ಕೆ ಒಂದು ಪಕ್ಷಿಧಾಮ ಮಾಡಬೇಕು ಅಂತ ಪ್ಲಾನ್ ಇಟ್ಟು ಅದನ್ನ ನೆಕ್ಸ್ಟು 3 ಕೋಟಿ ದುಡ್ಡು ಮಂಜೂರು ಮಾಡಿಸೋದಕ್ಕೆ ಅದು ಪ್ರಾರಂಭ ಕ್ಷೇತ್ರವಾಗಿ ಕೂಡ ಮಾಡಬೇಕು ಸರ್, ಮಾಡಬೇಕು. ದೊಡ್ಡ ಕೆರೆ. ಆಮೇಲೆ PB ರಸ್ತೆಯಲ್ಲಿ ಇದೆ ಸರ್ ಅದು. ಅದರಿಂದ ಪ್ರವಾಸೋದ್ಯಮಿಗಳು ಬಂದರೂ ಸಹಿತ ಅದನ್ನು ನೋಡ್ಕೋಬೇಕು ಅನ್ನೋದು ಒಂದು ಉದ್ದೇಶ.
ಹಾಗೇನೆ ಇವತ್ತು ಅಕ್ಕಮಹಾದೇವಿ ಹೊಂಡ ಅಂತ ಒಂದು ಕೆರೆ ಇದೆ ಸರ್, ಅಕ್ಕಮಹಾದೇವಿ ಕೆರೆ ಅಂತ. ಎಸ್ ಓಕೆ. ಅದನ್ನು ಒಂದು ಶಾಂಕಿ ಟ್ಯಾಂಕ್ನಲ್ಲಿ ನಾನು ಪ್ರತಿದಿನ ವಾಕ್ ಮಾಡ್ತಿದ್ದೆ. ಈಗ ನನಗೆ ಆಕ್ಸಿಡೆಂಟ್ ಆದಮೇಲೆ ಓಕೆ. ಹಾ. ಅಲ್ಲಿ ಸದಾಶಿವನಗರದಲ್ಲಿ ಮನೆ ಇತ್ತು. Okay. ನಮ್ಮ ಮಗ ಒಂದು ಬಾಡಿಗೆ ಮನೆ ಮಾಡಿದ್ದ. ಎಸ್. ಹಾ. ಅದಕ್ಕೆ ಅದನ್ನು ನೋಡಿದ ಮೇಲೆ ಅದನ್ನ ಒಂದು ಪ್ಲಾನ್ ಬಂತು. ಹ್ಮ್ ಹ್ಮ್ ಹ್ಮ್. ಅಲ್ಲಿ ನಡುವೆ ಇರ್ತಕ್ಕಂಥ ಒಂದು ಕೆರೆಗೆ ಹ್ಮ್. ನಾನು ಇದನ್ನು ಒಂದು ಸಣ್ಣ ಶಾಂಕಿ ಟ್ಯಾಂಕ್ ಮಾಡಬೇಕು ಅಂತ ಹೇಳಿ ಅಕ್ಕಮಹಾದೇವಿ ಸ್ಟ್ಯಾಚ್ಯೂ ಮಾಡಬೇಕು, ಸುತ್ತಲಿ ಜನರಿಗೆ ವಾಕ್ ಮಾಡಲಿಕ್ಕೆ ವಾಕ್ ಪಾತ್ ಮಾಡಬೇಕು ಮತ್ತು ಅಲ್ಲಿ ಗಿಡಗಳನ್ನೆಲ್ಲ ನಡೆಸಬೇಕು ಅಂತ ಹೇಳಿ ಈಗ 6.5 ಕೋಟಿ ವೆಚ್ಚದಲ್ಲಿ ಅದು ಒಂದು ಕೆಲಸ ಸದ್ಯದರಲ್ಲಿ ಪ್ರಾರಂಭ ಮಾಡ್ತೇವೆ ಸರ್. ಅದನ್ನು ಮಾಡೋದ್ರಿಂದ ಭಾಳಷ್ಟು ನಮ್ಮ ಜನರಿಗೆ ಖುಷಿ ಆಗ್ತಾರೆ. ಒಂದು ಫುಡ್ಡು ಪಾರ್ಕು ಕೂಡ ಮಾಡ್ತಾ ಇದ್ವಿ ಸರ್. ಅಲ್ಲಿ ಫುಡ್ ಪಾರ್ಕು, ಸಾಯಂಕಾಲ ಮಕ್ಕಳಿಗೆ ಬಂದು ಆಟ ಆಡಿಸ್ಕೊಂಡು ಹೋಗ್ಬೋದು, ಎಲ್ಲ ರೀತಿಯಿಂದ ಸಲಕರಣೆಗಳನ್ನಿಟ್ಟು ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಈಗಾಗಲೇ ದುಡ್ಡು ಮಂಜೂರಾಗಿದೆ 6.5 ಕೋಟಿ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಕೆಲಸ ಪ್ರಾರಂಭ ಮಾಡುತ್ತಾನೆ. ಮುಲ್ಲಾನ್ ಕೆರೆ ಅಂತ ಇದೆ, ಆ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಹೊಳೆಯಿಂದ ನೀರು, ಕೆರೆಯಿಂದ ನೀರು ತರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾವೆ. ಆಮೇಲೆ ಹೆಗ್ಗೇರಿಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ದುಡ್ಡು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾವೇರಿ DC ಆಫೀಸಿಗೆ ಒಂದು ಚತುರ್ಭುಜ ರೋಡ್ ಮಾಡಬೇಕು, 4 ಸುತ್ತಿನ ಇದು ಸುತ್ತಲೂ ರೋಡ್ ಆಗಬೇಕು ಅಂತ ಆಸೆ ಇದೆ. ಅದಕ್ಕೆ 51 ಕೋಟಿ ರೂಪಾಯಿ ಖರ್ಚು ಆಗ್ತದೆ. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೇನೆ, ಅದನ್ನು ಬಜೆಟ್ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಮತ್ತು ಈಗ ಹಾವೇರಿ ನಗರದಲ್ಲಿ ಹಿಂದಿನ ಸರಿ ನಾನಿದ್ದಂಥ ಸಂದರ್ಭದಲ್ಲಿ 1112 ಮನೆಗಳು, 1112 ಮನೆಗಳನ್ನು ಕಟ್ಟತಕ್ಕಂಥ ಒಂದು ಯೋಜನೆಯನ್ನು G+1 ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ. ಪ್ರಧಾನಮಂತ್ರಿ ಆವಾಸ್ ಹೆಸರು ಇದ್ರೂ ಸಹಿತ ಅವರು 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರ 1 ಲಕ್ಷ ಕೊಡ್ತದೆ. ಅದರ ಖರ್ಚು 6.5 ಲಕ್ಷ ಆಗ್ತದೆ. ಅದರಿಂದ ಬಡವರಿಗೆ ಕಟ್ಕೊಳ್ಳೋಕೆ ಆಗಲ್ಲ, ಅದು ಕಷ್ಟ ಆಗ್ತದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಇದು ಕರ್ನಾಟಕ ರಾಜ್ಯದ ಎಲ್ಲ ಬಡವರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಸ್ಲಮ್ ಬೋರ್ಡ್ನಲ್ಲಿ 1 ಲಕ್ಷ ಬೆನಿಫಿಷರಿ ಕಟ್ಟಬೇಕು, ಉಳಿದಂಥ ಹಣವನ್ನು ಸರ್ಕಾರನೇ ಕೊಟ್ಟು ಮಾಡ್ತತಿ. ಆ ಮಾದರಿಯಲ್ಲಿ ನೀವು ಕೂಡ ಇದನ್ನು ಮಾಡಿಕೊಡ್ರಿ. ಮಾಡಿದರೆ ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಗ್ತದೆ, ಇಡೀ ಕರ್ನಾಟಕ ರಾಜ್ಯಕ್ಕೂ ಆಗ್ತದೆ. ಅದರಿಂದ ಬಜೆಟ್ನಲ್ಲಿ ಇದೊಂದು ಪ್ರೊವಿಷನ್ ಮಾಡ್ಕೋಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ರವರು ಕೂಡ ಒಪ್ಕೊಂಡಿದ್ದಾರೆ, ಕ್ಯಾಬಿನೆಟ್ಗಳಲ್ಲಿ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಬಡವರಿಗೂ ಒಂದು ಆಶ್ರಯ ಕೊಡ್ತಕ್ಕಂಥದ್ದು, ಸೂರು ಕಟ್ತಕ್ಕಂಥ ಕೆಲಸ ಭಾಳ ಬೇಗನೆ ಮಾಡಿ ಈ ಕೆಲಸ ನಡೆದಿದೆ. ಈಗ ಇನ್ನು ಸ್ವಲ್ಪ ದಿವಸಗಳಲ್ಲಿ 100 ಮನೆ ಈಗ ಕಿಳ್ಳಿ ಕ್ಯಾತರು, ಸುಡುಗಾಡಿಸಿದ್ರು, ಆಮೇಲೆ ಅಲೆಮಾರಿಗಳು ಅಂಥ ಜನಗಳು ಪಾಪ ಟೆಂಟ್ ಹಾಕ್ಕೊಂಡು ಜೀವನ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆಗಿದ್ರು ಸಹಿತ ಇನ್ನೂ ಟೆಂಟ್ ಹಾಕ್ಕೊಂಡು ಜೀವನ ಮಾಡ್ತಕ್ಕಂಥ ಜನಗಳು ಇದ್ದಾರೆ. ಅದಕ್ಕೆ ಅವ್ರಿಗೆ ಸೂರು ಕಲ್ಪಿಸ್ಬೇಕು. ಅದಕ್ಕೆ ಈ ಸರಿ ಒಂದು 100 ಜನರಿಗೆ ಸೂರು ಕಲ್ಪಿಸ್ಬೇಕು. ಮುಂದಿನ ತಿಂಗಳೇ ಅದನ್ನು ಕೂಡ ಕೊಡಲಿಕ್ಕೆ ನಾನು ತಯಾರು ಮಾಡ್ಕೊಂಡಿದ್ದೇನೆ. ಆ ಮನೆಗಳೆಲ್ಲ ರೆಡಿಯಾಗಿದ್ದಾವೆ. ಒಂದು STP ಪ್ಲಾಂಟ್ ಮಾಡಬೇಕಾಗಿದೆ. ಅದನ್ನು ಮಾಡಿದ ತಕ್ಷಣ ಅವ್ರಿಗೆ ಮನೆ ಕೊಡ್ತಾನೆ. ಉಳಿದವರಿಗೂ ಕೂಡ ಮನೆಗಳನ್ನು ಕೊಡ್ತಕ್ಕಂಥ 1 ಲಕ್ಷ ಅವ್ರು ಕಟ್ಟಬೇಕು, ಉಳಿದಿದ್ದು ಸರ್ಕಾರನೇ ಕಟ್ಟಬೇಕು. ಅದನ್ನು ಸರ್ಕಾರದವರು ಹುಡುಕೋ ಸ್ಕೀಮ್ನಿಂದ ಸಾಲ ತಗೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದು ಕೂಡ ಆಗ್ತದೆ. ಒಟ್ಟಾರೆಯಾಗಿ ಹಾವೇರಿ ಇನ್ನೂ ಭಾಳ ಹಿಂದುಳಿದಿದೆ. ಇನ್ನೂ ಅನೇಕ ರಸ್ತೆಗಳಾಗಿಲ್ಲ, ಪಾರ್ಕುಗಳು ಸ್ವಲ್ಪ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಡೆವಲಪ್ಮೆಂಟ್ ಮಾಡಿಸಿದ್ದಾವೆ. ಒಟ್ಟಾರೆ ಇನ್ನೂ ಹಾವೇರಿ ಅಭಿವೃದ್ಧಿ ಆಗಬೇಕಾಗಿದೆ. ನನ್ನ ಪ್ರಾಮಾಣಿಕ ಪ್ರಯತ್ನದಿಂದ 24x7 ಮತ್ತು UGD ನನ್ನ ಅವಧಿಯಲ್ಲಿ ಮುಗಿಸ್ಕೊಡ್ಬೇಕು, ಹಾವೇರಿ ಜನರಿಗೆ ನೆಮ್ಮದಿ ಕೊಡಬೇಕು ಅನ್ನೋ ಆಸೆ ನನಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೆಲಸಗಳನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ರಾಜ್ಯದ ಮುಜರಾಯಿ ಸಚಿವನಾಗಿ, ಮತ್ತು ನಾನು ಟೆಕ್ಸ್ಟೈಲ್ ಸಚಿವನಾಗಿ, ಜವಳಿ ಸಚಿವನಾದಂಥ ಸಂದರ್ಭದಲ್ಲಿ 90% ಸಬ್ಸಿಡಿ SC ST ಗಾರ್ಮೆಂಟ್ ಮಾಡಿದರೆ, ಆಮೇಲೆ ಅವರು ಪವರ್ ಲೂಮ್ ಹಾಕಿದರೆ, ಅವರು ಮತ್ತೆ ಬೇರೆ ಬೇರೆ ರೀತಿಯಿಂದ ಯಾವುದು ಜವಳಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡಬೇಕು.
ಅದರ ಮುಖಾಂತರ ಸರ್ಕಾರ ಅಲ್ಲೇ ಪರ್ಚೇಸ್ ಮಾಡಬೇಕು. ಈಗೆಲ್ಲ ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡ್ತಿರಲ್ಲ, ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡೋದ್ರೆ ಇದರಿಂದ ಪರ್ಚೇಸ್ ಮಾಡಬೇಕು. ಆ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಮಾಡಿದ್ದೇವೆ. ಜೊತೆಗೆ ಮುಜರಾಯಿ ಇಲಾಖೆಯಲ್ಲಿ ಸಾಕಷ್ಟು ಹಣವನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ಆ ದಿಶೆಯಲ್ಲಿ ಅನೇಕ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಯಲ್ಲಮ್ಮನ ಗುಡ್ಡ ಮತ್ತು ಚಾಮುಂಡೇಶ್ವರಿಗೆ ಒಳಗಡೆ ಹೋಗಲಿಕ್ಕೆ ತೆಳಗಡೆಯಿಂದ ಬಸ್ನಾಗ ಹೋಗ್ತಿದ್ರು ಮೊದಲು, ಆಮೇಲೆ ಕಾರ್ ಹೋಗ್ತಿರ್ಲಿಲ್ಲ. ಈಗ ನಾನು ಬಂದ ಮೇಲೆ ಎಲ್ಲ ಕಾಂಪ್ಲೆಕ್ಸ್ಗಳನ್ನು ತೆಳಗಡೆ ಶಿಫ್ಟ್ ಮಾಡಿಸಿ, ಕೆಳಗಡೆ ಕಾಂಪ್ಲೆಕ್ಸು, ಮೇಲ್ಗಡೆ ಕಾರ್ ಪಾರ್ಕಿಂಗು, ಒಂದೇ ಸಲಕ್ಕೆ 300 ಕಾರ್ ಪಾರ್ಕ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ನನ್ನ ಕಾಲದಲ್ಲಿ ಆಗಿದೆ. ಇದು ಅದರ ಕೆಲಸ ಮುಗಿದಿದೆ. ಸರಿ, ಎಲ್ಲ ಅಭಿವೃದ್ಧಿ ಲಿಸ್ಟನ್ನು ನೋಡ್ತಾ ಇದ್ರೆ ಈಗ ಅನುದಾನದ ಬಡಿದಾಟ ಕೂಡ ಒಂದ್ ಕಡೆ ಇದೆ. ಈ ಅನುದಾನವನ್ನು ತರುವಂತಹ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ ಅಂತ ಹೇಳಿ. ಸರ್, ಈಗ ನನಗೆ ಇನ್ನೊಂದು ಹೇಳಕ್ಕೆ ಬರುತ್ತೆ. ಒಂದು ತುಂಗಭದ್ರಾ ನದಿಗೆ ತಡೆಗೋಡೆ ಕಟ್ಟಲಿಕ್ಕೆ ನಾವು ಪ್ರತಿ ಸಲ ಬೇಸಿಗೆಯಲ್ಲಿ ಮರಳಿನ ಚೀಲ ಹಾಕ್ತಿದ್ವಿ. ಮರಳು ತೆಗೆದು ಚೀಲ ಕಟ್ಟಿ ಅದ್ರಲ್ಲಿ ಹಾಕ್ತಿದ್ವಿ. ಅದು ವೇಸ್ಟು. ಪ್ರತಿ ವರ್ಷ ಸುಮಾರು ದುಡ್ಡು ವೇಸ್ಟ್ ಆಗವು. ಮತ್ತು ಮಳೆಗಾಲ ಬರೋತ್ತಿಗೆ ಆ ಚೀಲಗಳೆಲ್ಲ ಹೋಗ್ಬಿಡ್ತಾವೆ. ಅದರಿಂದ ಅದಕ್ಕೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಕು ಅಂತ 200 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ. 50 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಆ ಬ್ಯಾರೇಜನ್ನು ಕಟ್ತಕ್ಕಂಥ ಕೆಲಸ ಪ್ರಾರಂಭವಾಗಿದೆ. ಅದರ ಜೊತೆಗೆ 200 ಕೋಟಿ ಅಮೃತ 2ದಲ್ಲಿ ಆಗಲೇ ಅಂದೆ, ಅಮೃತ 2ದಲ್ಲಿ ಕೊಟ್ಟಿದ್ದಾರೆ. ಅದು ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಎಲ್ಲ ಕೆಲಸ ಭಾಳ ಭರದಿಂದ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಓಪನ್ ಮಾಡ್ತೇವೆ ಹಾವೇರಿ ನಗರಕ್ಕೆ. ಮತ್ತು ಹಾವೇರಿ ನಗರಕ್ಕೆ 3 ಮೂಲದಿಂದ, ಒಂದು ಹೆಗ್ಗೇರಿಯಿಂದ, ಒಂದು ವರದಾ ನದಿಯಿಂದ, ಒಂದು ತುಂಗಭದ್ರದಿಂದ ನೀರು ತರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಅವಧಿಯಲ್ಲಿನೇ ಮಾಡಿ ಮುಗಿಸಿ, ಎಂದೂ ಕೂಡ ನೀರಿನ ಬವಣೆ ಆಗಬಾರ್ದು ಅನ್ನೋ ಕಲ್ಪನೆ ನನಗಿದೆ. ಅದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ವರ್ಷದೊಳಗಾಗಿ ಮಾಡೇ ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲರು ನಮಗೆಲ್ಲ ರೀತಿಯಿಂದ ಸಾಥ್ ಕೊಡ್ತಾರೆ. ನಾವು ಕೇಳಿದ್ದಕ್ಕೆಲ್ಲ ದುಡ್ಡು ಕೊಡಿಸ್ತಾರೆ. ಮುಖ್ಯಮಂತ್ರಿಗಳು ಸಹಿತ ನನಗೆ ಭಾಳಷ್ಟು ಹಣವನ್ನು ಕೊಟ್ಟಿದ್ದಾರೆ. ಮೊನ್ನೆ ವಿಶೇಷವಾಗಿ 50 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಲ 25 ಕೋಟಿ ಕೊಡ್ತಾರೆ, ಒಂದು ಸಲ 10 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಅಭಿವೃದ್ಧಿಗೋಸ್ಕರ ಯಾವುದಕ್ಕೆ ದುಡ್ಡಿನ ಕೊರತೆ ಆಗಿಲ್ಲ. ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ. ಮತ್ತೆ ಕೆಲವರು ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಸರ್ಕಾರ ದಿವಾಳಿ ಆಗಿದೆ, ಕೆಲಸಗಳು ನಿಂತಿವೆ ಅಂತ ಎಲ್ಲ ಹೇಳ್ತಾರೆ. ಅನುದಾನ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ ಒಂದು ನಿರೀಕ್ಷೆ GST ಒಂದು 30,000 ಕೋಟಿ ಹಣ ನಮಗೆ ಬರ್ತದೆ ಕೇಂದ್ರದಿಂದ ಅಂತ ನಮ್ಮ ನಿರೀಕ್ಷೆ ಇತ್ತು ಬಜೆಟ್ನಲ್ಲಿ. ಅದು ಮೊನ್ನೆ ಇದ್ದಕ್ಕಿದ್ದಂಗೆ ಮೋದಿಯವರು ಕೆಲವು GSTಯನ್ನು ಕಡಿಮೆ ಮಾಡಿದ್ದಾರೆ. ಅದರಿಂದ ಸುಮಾರು 30,000 ಕೋಟಿ ದುಡ್ಡು ಖೋತ ಆಗ್ತದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯ ಬಜೆಟ್ನಿಂದ ಮತ್ತು ಕೇಂದ್ರ ಬರ್ತಕ್ಕಂಥ ಬಜೆಟ್ನಿಂದ ಸರಿಪಡಿಸ್ಕೊಂಡು ರಾಜ್ಯದ ಆಡಳಿತವನ್ನು ಆರ್ಥಿಕವಾಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಸಂತೋಷವಾಗಿದೆ. ಭಾಳ ಜನ ಹೆಣ್ಮಕ್ಕಳು ಕೂಡ ಈ ಸರ್ಕಾರದ ಬಗ್ಗೆ ಒಳ್ಳೆಯ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು, ಗೃಹಲಕ್ಷ್ಮಿ, ಬಸ್ಸಿನಲ್ಲಿ ಫ್ರೀಯಾಗಿ ಓಡಾಡ್ತಕ್ಕಂಥದ್ದು, ಮನೆಗೆ ಕರೆಂಟಿನ ಬಿಲ್ಲನ್ನು ಸರ್ಕಾರ 200 ಯೂನಿಟ್ವರೆಗೆ ಕಟ್ತಕ್ಕಂಥದ್ದು, ಮತ್ತು ನಿರುದ್ಯೋಗಿ ವಿದ್ಯಾವಂತರಿಗೆ ನಿರುದ್ಯೋಗಿ ಭತ್ಯೆ ಕೊಡ್ತಕ್ಕಂಥದ್ದು, 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರ ಜೊತೆಗೆ ನನಗೆ ಇನ್ನೊಂದು ಭಾಳ ಸಂತೋಷ ಅನ್ನಿಸ್ತು ಸರ್. ನಮಗೆ ದೇವರಾಜ ಅರಸು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಉಳುವವನೇ ಭೂಮಿಯ ಒಡೆಯ ಯೋಜನೆ ಅಂತಂದರು. ನಾವು ವಾಸಿಸುವವನೇ ಮನೆಯ ಒಡೆಯವಂತ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಭಾಳ ದಿವಸಗಳಿಂದ ನಮ್ಮ ಶಿವಮೂರ್ತಿ ಅಂತ ಮಂತ್ರಿ ಆಗಿದ್ದರು ನಮ್ಮ ಸಮಾಜದವರು. ಅವರು ಪದೇ 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 ಹೌಸಿನಲ್ಲಿ ಎದ್ದು ಗಲಾಟೆ ಮಾಡ್ತಿದ್ರು ಈ ವಿಚಾರಕ್ಕೆ. ಕಾಗೋಡು ತಿಮ್ಮಪ್ಪರು ಇದಕ್ಕೆ ಸಾಥ್ ಕೊಟ್ಟರು, ಇದನ್ನು ಮಾಡಬೇಕು, ಅವ್ರು ಹೇಳೋದು ಸರಿ ಇದೆ ಅಂಥೇಳಿ. ನಾನು ಮುಜರಾಯಿ ಮಂತ್ರಿ ಆದಂಥ ಸಂದರ್ಭದಲ್ಲಿ
ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿ ಆಗಿದ್ರು. ಅವರು ಕೊಲ್ಲೂರಿಗೆ ಬರ್ತಾ ಇದ್ರು. ನಾನು ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಕೆ ಕೊಲ್ಲೂರಿಗೆ ಹೋದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅವ್ರಿಗೆ ಹೇಳಿದೆ. ಈಗ ಫಾರೆಸ್ಟ್ ಭೂಮಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ, ಸರ್ಕಾರಿ ಭೂಮಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ, ಸಾಹುಕಾರನ ಭೂಮಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂದರೆ ಕೇಂದ್ರದಿಂದ ಒಂದು ಕಾನೂನನ್ನು ಪಾಸ್ ಮಾಡಬೇಕು. ಆದ್ದರಿಂದ ಇದನ್ನು ನೀವು ಮಾಡಿಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ವಿ. ಆ ಪ್ರಕಾರ ಅವರು ಮಾಡಿದರು. ಇವತ್ತು ಇಡೀ ಭಾರತದಲ್ಲಿ ವಾಸಿಸುವನೇ ಮನೆಯ ಒಡೆಯ ಅನ್ನುವ ಕಾನೂನನ್ನು ಕರ್ನಾಟಕದಲ್ಲಿ ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ಮತ್ತು ನರೇಂದ್ರ ಮೋದಿಯವರು ಗುಲ್ಬರ್ಗಾದಲ್ಲಿ ಬಂದು ಈ ಪಟ್ಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ನಮ್ಮ ಸರ್ಕಾರ ಮೊನ್ನೆ ವಿಜಾಪಿಯಲ್ಲಿ ಹಂಪಿಯಲ್ಲಿ, ವಿಜಯನಗರದಲ್ಲಿ, ಹೊಸಪೇಟೆಯಲ್ಲಿ ಒಂದು 6ನೇ ಗ್ಯಾರಂಟಿಯಾಗಿ ವಾಸಿಸುವನೇ ಮನೆಯ ಒಡೆಯ, ಎಲ್ಲರಿಗೂ ಈ ಸ್ವತ್ತನ್ನು ಮಾಡಿಕೊಡ್ಬೇಕು, ಅವರಿಗೆ ಪಟ್ಟ ಕೊಡಬೇಕು ಅಂತ ಈ ಸರ್ಕಾರ ಸಂಕಲ್ಪ ಮಾಡಿದೆ. ಇವತ್ತು ನಾನು ಕೂಡ ಭಾಳ ಖುಷಿಯಿಂದ ಪಿಟಿಷನ್ ಕಮಿಟಿಯಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಸರ್ಕಾರದ ಪರವಾಗಿ ಇವತ್ತು ಆ ಜನರಿಗೆ ಮನೆಗಳನ್ನು ಕೊಡಬೇಕು ಅನ್ನೋ ದೃಢ ನಿರ್ಧಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಪಟ್ಟ ಕೊಡ್ತಕ್ಕಂಥದ್ದು. ಅವರು ಸಾಯೋದ್ರೊಳಗಾಗಿ ನಂದು ಒಂದು ಮನೆ ನನ್ನ ಹೆಸರಿನಲ್ಲಿದೆ, ನನ್ನ ಮಕ್ಕಳ ಹೆಸರಿನಲ್ಲಿ ಬರ್ತದೆ ಅನ್ನೋ ಆಸೆಯನ್ನು ಇಟ್ಕೊಂಡು ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಕಲ್ಪವನ್ನು ಮಾಡಿ ಸರ್ಕಾರ ಇವತ್ತು ದೃಢ ನಿರ್ಧಾರ ತೆಗೆದುಕೊಂಡಿದೆ. ಸನ್ಮಾನ್ಯ ಫಾರೆಸ್ಟಿನ ಮಂತ್ರಿಗಳು ಮತ್ತು ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಕೂಡ ಇದಕ್ಕೆ ಸಾಥಿಯಾಗಿದ್ದಾರೆ. ನಿನ್ನೆನೂ ಕೂಡ ಅವ್ರ ಜೊತೆಗೆ ಮಾತಾಡಿದರೆ ನಿನ್ನೆನೂ ಕೂಡ ಕಮಿಟಿಯನ್ನು ಮಾಡಿದೆ. ಓಕೆ, ತಮ್ಮ ಸಮುದಾಯದ ಶಾಸಕರಲ್ಲಿ ತಾವು ಏಕೈಕ ಶಾಸಕರು ಸರ್. ಹೌದು. ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕೆಲಸಗಳು ಯಾವ ರೀತಿ ನಡೆಸಿದ್ದೀರಿ ಅಂತ ಹೇಳಿ, ಯಾಕಂದ್ರೆ ಸುಮಾರು ಜನಸಂಖ್ಯೆ ಇರುವಂತಹ ಸಮುದಾಯ ತಮ್ಮ ಲಂಬಾಣಿ ಸಮುದಾಯ. ಹಾಗೆ ತಮ್ಮ ಸಮುದಾಯಕ್ಕೆ ತಮ್ಮ ಅಭಿವೃದ್ಧಿ ಪರ ಕಾರ್ಯಕೆಲಸಗಳು ಹೇಗಿತ್ತು ಅಂತ? ಸರ್, ಈಗ 5 ಮಂದಿಗೆ ಟಿಕೆಟ್ ಕೊಟ್ಟಿದ್ರು ಪಾರ್ಟಿಯಿಂದ, ಕಾಂಗ್ರೆಸ್ ಪಾರ್ಟಿಯಿಂದ. ಸ್ವಸ್ವಲ್ಪರಲ್ಲಿ ಭಾಳ ಜನ ನಮ್ಮ PT ಪರಮೇಶ್ವರ್ ನಾಯಕರು, ರೇವು ನಾಯಕರು, ಸುಭಾಷ್ ರಾಠೋಡ್ ಅವರು ಸೋತಿದ್ದರು. ಅದಕ್ಕಾಗಿ ನಾನು ಒಬ್ಬನೇ ಆಯ್ಕೆ ಆಗಿದ್ದೇನೆ ಈಗ ಶಾಸಕನಾಗಿ. ನನಗೆ ಮೊದಲನೇ ಸಾರಿ ಮಂತ್ರಿಗಿರಿ ಕೊಡಬೇಕಾಗಿತ್ತು. ಇಲ್ಲಿವರೆಗೂ ಎಲ್ಲ ಕ್ಯಾಬಿನೆಟ್ಗಳಲ್ಲಿ ನಮ್ಮ ಸಮುದಾಯದವರು ಒಬ್ಬರು ಕ್ಯಾಬಿನೆಟ್ನಲ್ಲಿ ಇರ್ತಿದ್ರು. ಈ ಸರಿ ಕೊಟ್ಟಿಲ್ಲ. ಕಾರಣ ಏನೋ ಗೊತ್ತಿಲ್ಲ. ಆದರೆ ಕೊನೆಗೆ ಹೈಕಮಾಂಡು ಮತ್ತು ಇಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಕೊಂಡು ನನಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಟ್ಟು ಡೆಪ್ಟಿ ಸ್ಪೀಕರ್ ಅಂತ ಮಾಡಿದ್ದಾರೆ. ಮತ್ತು ಅವತ್ತು ನನಗೆ ಅವ್ರು ಹೇಳಿದ್ದಾರೆ, ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ಈ ಸರಿ ನೀವು ಇದನ್ನು ತಗೊಳ್ರಿ ಅಂತ ಹೇಳಿದ್ದಾರೆ. ನಾನು ಭಾಳ ಖುಷಿಯಿಂದ ಆ ಸ್ಥಾನವನ್ನು ಅಲಂಕರಿಸಿ ನಾನು ಅವತ್ತೊಂದು ಮಾತು ಹೇಳಿದ್ದೆ, ಕೊಟ್ಟ ಕುದುರೆಯನ್ನು ಓಡಿಸದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತ ನಾನು ಹೌಸ್ನಲ್ಲಿ ಹೇಳಿದ್ದೆ. ಅದಕ್ಕೆ ಇವತ್ತು ಆ ಕೆಲಸವನ್ನು ಸಂಪೂರ್ಣವಾಗಿ ನಾನು ಭಾಳ ಸಂತೋಷದಿಂದ ಆ ಕುದುರೆಯನ್ನು ಓಡಿಸ್ತಾ ಇದ್ದೇನೆ. ಕುದುರೆ ಭಾಳ ಫಾಸ್ಟಾಗಿ ಓಡ್ತಾ ಇದೆ. ಮತ್ತೊಂದು ಕುದುರೆ ಕೊಟ್ಟರೆ ಅದರಲ್ಲಿ ಕುಂತಿನ ಅದನ್ನು ಓಡಿಸ್ತೇನೆ. ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ನನಗೆ ಆಸೆ ಇದೆ, ನಮ್ಮ ಸಮುದಾಯಕ್ಕೆ ಒಂದು ಸೀಟನ್ನು ಮಂತ್ರಿಗಿರಿ ಕೊಡ್ತಾರೆ ಅಂತ ಆಸೆ ಇದೆ. ಅವರು ಕೂಡ ಹೇಳಿದ್ದಾರೆ, ಅದರಂತೆ ಆಗ್ತದೆ ಅಂತ ನಾನು ನಂಬಿಕೊಂಡಿದ್ದೆ. ಸಂಪುಟ ಪುನರಾಚನೆ ಚರ್ಚೆ ಆಗ್ತಾ ಇದೆ ಸರ್, ಅವಕಾಶ ಸಿಗುತ್ತೆ ಎನ್ನುವಂತಹ ಭರವಸೆ ಇದೆಯಾ? ಆ ಥರದ್ದು ಏನಾದರೂ ಮಾತುಕತೆಯಾಗಿದೆಯಾ, ಅಥವಾ ಈ ಸರ್ತಿ ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ತಾವೇನಾದರೂ ಲಾಬಿ ನಡೆಸಿದಿರಾ ದೆಹಲಿ ಮಟ್ಟದಲ್ಲಿ ಅಥವಾ ರಾಜ್ಯ ನಾಯಕರ ಮಟ್ಟದಲ್ಲಿ? ರಾಜ್ಯ ನಾಯಕರುಗಳಿಗೂ ಭೇಟಿಯಾಗಿದ್ದಾನೆ, ಕೇಂದ್ರ ನಾಯಕರುಗಳಿಗೂ ಭೇಟಿಯಾಗಿದ್ದಾನೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಸಮುದಾಯಕ್ಕೆ ಒಂದು ಇದನ್ನು ಕೊಡಬೇಕು ಅನ್ನೋದು ಅವರಿಗೂ ಕೂಡ ಇದೆ. ಆದ್ದರಿಂದ ಆ ವಿಚಾರದಲ್ಲಿ ನನಗೆ ಸಮಾಧಾನ ಇದೆ. ಮುಂದಿನ ದಿನಗಳಲ್ಲಿ ಸರಿ ಆಗ್ತದೆ ಅನ್ನೋ ಭರವಸೆ ಇದೆ. ಓಕೆ, ಇಡೀ ದೇಶದಲ್ಲಿ ಸರ್ ಸಭಾಪತಿ ಉಪಸಭಾಪತಿಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಯಾರು ಕೂಡ ಇಲ್ಲ, ತಾವೇ ಮೊದಲಿಗರಂತ. ಸೊ ಹಾಗಾಗಿ ಆ ಸ್ಥಾನವನ್ನು ಸಿಕ್ಕಾಗ ನೀವು ಯಾವ ರೀತಿಯಾಗಿ ಅದನ್ನು ವಹಿಸ್ಕೊಂಡ್ರಿ, ನಿಭಾಯಿಸ್ಕೊಂಡ್ರಿ? ಆ ಆತಂಕ ಏನಾದರೂ ಇತ್ತ? ಆ ಒಂದು ಪೀಠದಲ್ಲಿ ಕೂಡುವಂತಹ ಸ್ಥಾನ ಅದು ಸರ್, ಅದು ನನ್ನ ಸುದೈವ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನಮ್ಮ ಸಮುದಾಯದವರು ಯಾರು ಇಲ್ಲ, ಆ ಸ್ಥಾನದಲ್ಲಿ ಯಾರೂ ಕುಂತಿಲ್ಲ. ನಾನು ಆ ಸ್ಥಾನದಲ್ಲಿ ಇದ್ದೇನೆ.
ಅದು ಭಾಳ ಗೌರವಯುತವಾದಂಥ ಒಂದು ಸ್ಥಾನ. ಹ್ಮ್. ಮತ್ತು ಸ್ಪೀಕರು, ಡೆಪ್ಟಿ ಸ್ಪೀಕರ್ ಸಂವಿಧಾನಿಕವಾದಂಥ ಒಂದು ಹುದ್ದೆ. ಹ್ಮ್. ಆ ಹುದ್ದೆಯಲ್ಲಿ ಇದ್ಕೊಂಡಿದ್ದು ಕೆಲಸ ಮಾಡಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಅದರ ಜೊತೆಗೆ ಹ್ಮ್. ಆ ಪಿಟಿಷನ್ ಕಮಿಟಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಿಟಿಷನ್ಗಳ ಬಗ್ಗೆ ಹ್ಮ್. ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರು ಮತ್ತು ಇಲಾಖೆಯವರು ಬಂದು ಆ ಪಿಟಿಷನ್ ಕಮಿಟಿಯಲ್ಲಿ ಆದಂಥ ನಿರ್ಣಯಗಳನ್ನು ಜಾರಿ ಮಾಡುವುದರಲ್ಲಿ ಕೂಡ ನನಗೆ ತುಂಬ ಖುಷಿ ಇದೆ. ಹ್ಮ್. ಆ ಕೆಲಸನೂ ಕೂಡ ಭಾಳ ಭರದಿಂದ ಆಗ್ತಾಯಿದೆ. ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಆ ಪಿಟಿಷನ್ ಕಮಿಟಿಗೆ ಬಂದು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸನೂ ಭಾಳಷ್ಟು ತ್ವರಿತಗತಿಯಾಗಿ ನಡೀತಾ ಇರೋದ್ರಿಂದ ನನಗೆ ಸಮಾಧಾನ ಇದೆ.